ಸರ್ ನೀವು ಹೇಳ್ದಂಗೆ ಈಗ ಜಮೀನ್ ಮೇಲೆ ವಸ್ತುಗಳ ಮೇಲೆ ಸಾಲ ತಗೋತಾರೆ ಅಡ ಇಟ್ಟು. ಆ ತರ ಅದಿದ್ರು ಕೂಡ ಸಾಲ ಪದೇ ಪದೇ ಮಾಡ್ತಾರೆ. ಆ ಸಾಲ ತಗೊಳ್ಳೋದ್ರಿಂದ ನೀವು ಪೂಜೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ? ನೋಡಿ, ನಾವು ಪೂಜೆ ಮಾಡ್ಕೊಡೋದು ಏನಕ್ಕೆ ಅಂತಂದ್ರೆ, ಈ ಸಾಲ ಅನ್ನೋದು ಒಂದೊಂದ್ಸತಿ ಏನ್ ಮಾಡ್ತಾರೆ, ಈ ಕೆಲವು ವಸ್ತುಗಳ ಮೇಲೆ ಇಟ್ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಕೆಲವರು ಈ ಉಪ್ಪಿನ ಮೇಲೆ ಇಟ್ಬಿಡೋದು, ಆಮೇಲೆ ಕೆಲವು ಎಳ್ಳಿನ ಮೇಲೆ ಇಟ್ಕೊಡೋದು, ಇವೆಲ್ಲ ಮಾಡ್ತಾರೆ. ಅವೆಲ್ಲ ಇಟ್ಟು ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಏನ್ ಮಾಡೋದು ಸಾಲ ತೀರ್ಸಕ್ ಆಗೋದೇ ಇಲ್ಲ. ಜೊತೆಗೇನಾಗುತ್ತೆ, ನಮ್ಮ ಒಂದು ವಿರೋಧಿಗಳು ಏನ್ ಮಾಡ್ತಾರೆ, ಈ ಸಾಲಗಳು ತೀರದೇ ಇರಲಿ ಅಂತ ಕೆಲವೊಂದು ಪ್ರಯೋಗಗಳನ್ನ ನಮ್ಮ ಮೇಲೆ ಮಾಡಿರ್ತಾರೆ, ದುಷ್ಟ ಪ್ರಯೋಗಗಳನ್ನ ನಮ್ಮ ಮೇಲೆ ಮಾಡ್ಬಿಡ್ತಾರೆ. ನಮ್ಮ ಹತ್ರ ಸಂಪಾದನೆ ಆಗ್ತಿರುತ್ತೆ. ಇವಾಗ ಈಗಿನ ಕಾಲಕ್ಕೆ ಮನೆಯಲ್ಲಿ ಇರೋರು ಅಷ್ಟೂ ಜನನು ದುಡ್ಡು ಸಂಪಾದನೆ ಮಾಡಕ್ ಹೋಗ್ತಾರೆ ಈಚೆ ಕಡೆಗೆ, ಎಲ್ರೂ ಸಂಪಾದನೆ ಮಾಡ್ಕೊಂಡ್ ಬರ್ತಿದ್ದಾರೆ. ಆದರೂ ಕೂಡ ಅವರ ಸಮಸ್ಯೆಗಳು ಅಲ್ಲೇ ಇದೆ, ತೀರ್ತಾನೆ ಇಲ್ಲ. ಕಾರಣ ಏನಾಗುತ್ತೆ ಅಂತಂದ್ರೆ, ಒಂದೊಂದ್ಸತಿ ಏನಾಗುತ್ತೆ, ನಮ್ಮ ಜೀವನವನ್ನ ನಾವೇ ತೊಂದರೆಗೆ ಈಡು ಮಾಡ್ಕೊಳ್ತಾ ಇರ್ತೀವಿ. ಅಂದ್ರೆ ಸ್ವಯಂಕೃತ ಅಪರಾಧ ಅಂತ. ಈಗ ಮನೆಯಲ್ಲಿ ಕೂತ್ಕೊಳ್ಳೋದು, ಯಾವಾಗ್ಲೂ ಯೋಚನೆ ಮಾಡೋದು, ಯಾವಾಗ್ಲೂ ನೆಗೆಟಿವ್ ಆಗೇ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಅಯ್ಯೋ ನನ್ನ ಕೈಯಲ್ಲಿ ನನ್ಗೆ ಹಿಂಗಾಯ್ತು, ನಮ್ಗೆ ಸಾಲ ಆಗೋಗ್ಬಿಟ್ಟಿದೆ, ಬೇರೆಯವ್ರಿಗೆ ಯಾರಿಗೂ ಸಾಲನೇ ಇರಲ್ವೇನೋ, ಇವ್ರಿಗೊಬ್ರಿಗೆ ಸಾಲನೇನೋ, ಈ ರೀತಿ ನೆಗೆಟಿವ್ ಇರುತ್ತೆ. ಜೊತೆಗೆ ಏನಾಗ್ತಿರುತ್ತೆ, ಇವ್ರು ಸಂಪಾದನೆ ಮಾಡ್ಕೊಂಡ್ ಬರೋದೆಲ್ಲವೂ ಕೂಡ ₹1 ಉಳಿದೆ ಡಾಕ್ಟರ್ ಶಾಪ್ಗೆ ಹೋಗೋದು, ಅನ್ಎಕ್ಸ್ಪೆಕ್ಟೆಡ್ ಖರ್ಚಾಗ್ಬಿಡೋದು, ಅಥವಾ ಈ ಸ್ಕೂಲಿಗೆ ಜಾಸ್ತಿ ಫೀಸ್ಗಳು ಕಟ್ಬಿಡೋದು, ಏನೋ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನ ಅನುಭವಿಸ್ತಾನೆ ಇದೀವಿ ನಾವು. ಸಂಪಾದನೆ ಮಾಡೋದೆಲ್ಲ ಯಾವ್ದೋ ರೂಪದಲ್ಲಿ ಹೋಗ್ತಾ ಇದೆ, ₹1 ಕೂಡ ಉಳಿತಾನೆ ಇಲ್ಲ. ಅದಕ್ಕೆ ಇಲ್ಲಿ ಪೂಜೆ ಮಾಡಿಸೋದ್ರಿಂದ ಏನು ಉಪಯೋಗ? ಅದಕ್ಕೆ ಏನ್ ಮಾಡ್ತಿದ್ವಿ ನಾವು, ನಮ್ಮ ದೇಹದಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರಬೇಕು. ಸಾಲ ಮಾಡಿದ್ರು ಕೂಡ ಅದನ್ನ ತೀರಿಸುವಂತ ಶಕ್ತಿ, ಅದನ್ನ ಧೀಶಕ್ತಿ ಮತ್ತೆ ಆತ್ಮಶಕ್ತಿ ಅಂತ ಕರೀತಾರೆ. ಅಂತ ಆತ್ಮಶಕ್ತಿ ನಮಗಿರಬೇಕು. ಆತ್ಮವಿಶ್ವಾಸ ಅಂತಾರಲ್ಲ, ಅಂತ ಆತ್ಮವಿಶ್ವಾಸನೇ ಇಲ್ದಿದ್ದಾಗ ನಾವು ಜೀವನ ಮಾಡಿದ್ರು ಕೂಡ ಉಪಯೋಗನೇ ಇಲ್ಲ. ಬಂದಿದ್ದೆಲ್ಲವೂ ಕೂಡ ಬೇರೆಯವ್ರ ಪಾಲಾಗ್ತಿರುತ್ತೆ. ಕಂಡವ್ರ ಪಾಲು ಮಾಡೋದಕ್ಕೋಸ್ಕರ ನಾವು ಕಷ್ಟಪಡ್ಬೇಕಾ? ಹಾಗಾಗಿ ಆ ಒಂದು ದೋಷ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಸುಲಭ ಉಪಾಯವನ್ನ ಹೇಳಿಕೊಟ್ಟು ನಾವಿಲ್ಲಿ ಈ ಒಂದು ಋಣಮುಕ್ತ ಕುಬೇರ ಮಹಾಲಕ್ಷ್ಮಿ ಪೂಜೆ ಮತ್ತೆ ಹೋಮವನ್ನ ಇಲ್ಲಿ ಮಾಡಿಸ್ತಾ ಇದೀವಿ. ಈ ಒಂದು ಪೂಜೆಯಲ್ಲಿ ನಾವು ಏನ್ ಮಾಡ್ತಿದೀವಿ, ವಿಶೇಷವಾಗಿ ಒಂದು ಯಂತ್ರವನ್ನ ಕೊಡ್ತೀವಿ. ಕುಬೇರ ಮತ್ತೆ ಲಕ್ಷ್ಮಿ ಶ್ರೀ ಯಂತ್ರ ಎರಡೂ ಸೇರಿರುವಂತಹ ಕಾಂಬೋ ಯಂತ್ರ ಅದು. ಶ್ರೀ ಅಂದ್ರೆ ಮಹಾಲಕ್ಷ್ಮಿ, ಶ್ರೀ ಅಂದ್ರೆ ಮಹಾವಿಷ್ಣು, ಶ್ರೀ ಅಂದ್ರೆ ಮಹಾ ಈಶ್ವರ ಮತ್ತೆ ಪಾರ್ವತಿ, ಬ್ರಹ್ಮ ಮತ್ತು ವಾಣಿ, ಈ 3 ದೇವತೆಗಳ ಸಮ್ಮಿಲನ ಇರುವಂತಹ ಆ ಯಂತ್ರ. 300 ಮುಕ್ಕೋಟಿ ದೇವತೆಗಳು ವಾಸವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ 180 ವಶಿನ್ಯಾದಿ ವಾಗ್ದೇವತೆಗಳು ಆ ಯಂತ್ರದಲ್ಲಿ ಸ್ಥಿತವಾಗಿರ್ತಾರೆ. ಕಾಮಕಾಮೇಶ್ವರಿ ರೂಪದಲ್ಲಿ ಶಿವ ಮತ್ತೆ ಪಾರ್ವತಿ ಇಬ್ರು ಕೂಡ ಸೃಷ್ಟಿಕ್ರಮವನ್ನ ಮಾಡ್ತಾ ಇರ್ತಾರೆ ಆ ಶ್ರೀಚಕ್ರದಲ್ಲಿ. ಅಂತ ಶ್ರೀಚಕ್ರವನ್ನ ಬರೀ ದರ್ಶನ ಮಾತ್ರದಿಂದಲೇ ನಮ್ಮದು ಎಷ್ಟೋ ಪಾಪಗಳ ಪರಿಹಾರ ಆಗುತ್ತೆ ಅಂತೇಳಿ ಶಂಕರಾಚಾರ್ಯರಾಗಿರ್ಬೋದು, ಮತ್ತೆ ಹಿಂದಿನವರು ಆಗಿರ್ಬೋದು, ಅವರೆಲ್ಲ ಕೂಡ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಎಷ್ಟೋ ಜನ್ಮಾಂತರದ ಒಂದು ಯೋಗ ಇದ್ರೆ ಆ ಯಂತ್ರನ ನಮ್ಮ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಂತ ಯಂತ್ರವನ್ನ ಇಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನೆಲ್ಲ ಮಾಡಿ ನಾವು ಕೊಡ್ತಾ ಇದೀವಿ. ಜೊತೆಗೆ ಕುಬೇರನ ಯಂತ್ರ ಕೊಡ್ತೀವಿ. ಕುಬೇರ ಕೂಡ ದುಡ್ಡಿಗೆ, ಈ ಕಲಿಯುಗದಲ್ಲಿ ಕುಬೇರನ ಯಾರು ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಾರೋ ಅಷ್ಟು ಅವ್ರಿಗೆ ಧನವನ್ನ ಕೊಡೋಕೆ ಶುರು ಮಾಡ್ತಾನೆ. ಇದಾದ ಮೇಲೆ ನೆಕ್ಸ್ಟ್ ಅವ್ರಿಗೆ ಕರುಂಗಾಲಿ ಮಾಲ ಅಂತ. ಕರುಂಗಾಲಿ ಮಾಲನ? ಹೌದು. ಅಲ್ಲ ಸರ್, ಇವತ್ತು ಕರ್ನಾಟಕ ಭಾರತ ದೇಶದಾದ್ಯಂತ ಕೊರಿಯರ್ ಕಳಿಸ್ತಾರೆ, ಪೋಸ್ಟಲ್ ಕಳಿಸ್ತಾರೆ, ಆದ್ ಬೀದಿಲೆಲ್ಲ ಸಿಗುತ್ತೆ. ಇಲ್ಲಿ ತಗೋಬೇಕು ಅಂತ ಏನು ಇಲ್ಲಿ ವಿಶೇಷತೆ ಏನಂತಿದೆ ನೋಡಿ? ಖಂಡಿತವಾಗ್ಲೂ ನೀವು ಹೇಳೋದು ಕರೆಕ್ಟ್. ಆದಿ ಬೀದಿಲೆಲ್ಲ ಸಿಗ್ತಾ ಇದೆ, ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ. ಎಲ್ಲಿ ನೋಡಿದ್ರು ಕರುಂಗಲಿ ಮಾಲೆಗಳ ಮೇಲೆ ತುಂಬಾ ಜನ ಏನೇನೋ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಫೇಸ್ಬುಕ್ ಓಪನ್ ಮಾಡಿದ್ರೆ ಅಂತೂ 1000 ಪೋಸ್ಟ್ಗಳು ನಿಮಗೆ ಸಿಕ್ಕುತ್ತೆ. ಆದ್ರೆ ಸೊ ನಮ್ಮಲ್ಲಿ ಏನು ವಿಶೇಷತೆ ಅಂತಂದ್ರೆ, ಈ ಕರುಂಗಲಿ ಮಾಲೆಗೂ ನಾವು ಮಾಡುವಂತಹ ಋಣಮುಕ್ತ ಕುಬೇರ ಪೂಜೆಗೂ ಸಂಬಂಧ ಇದೆ. ಏನ್ ಸಂಬಂಧ ಅಂತಂದ್ರೆ, ಈ ಒಂದು ಸಾಲ ಆಗೋದು ಏನಕ್ಕೆ, ನಾವು ಜ್ಯೋತಿಷ್ಯರು ಮೊದಲಾಗಿ ಡಾಕ್ಟರೇಟ್ ಮಾಡಿರೋದ್ರೆ ಜ್ಯೋತಿಷ್ಯ ಹೇಳ್ಬೇಕಾದ್ರೆ ನಾವು ಮೊದಲನೇದಾಗಿ ನೋಡೋದು ಏನು ಅಂತ ಹೇಳಿದ್ರೆ ಕುಜನ ಒಂದು ಪರಿಸ್ಥಿತಿ. ಈ ಕುಜನಿಗೂ ಈ ಮಾಲೆಗೂ ಸಂಬಂಧ ಇದೆ. ಕುಜ ಸಂಬಂಧ ಮಾಲೆ ಈ ಒಂದು ಕರುಂಗಲಿ ಮಾಲ. ಈ ಮಾಲ ಏನ್ ಮಾಡುತ್ತೆ, ಈ ಸುಬ್ರಹ್ಮಣ್ಯಂಗೆ ಅಥವಾ ಕುಜನಿಗೆ ಸಂಬಂಧಪಟ್ಟಿರೋದ್ರಾದ್ರಿಂದ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಇರುವಂತಹ ಅರಿಯುವಂತ ಪದಾರ್ಥ ರಕ್ತ, ಈ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಕುಜ. ಕೊನೆಯ ಆಮೇಲೆ ಏನಾಗುತ್ತೆ, ಈ ಕ್ರೋಧ, ಕೋಪ, ಉದ್ವೇಗ, ಈ ಆನ್ಸಿಟಿ, ಇವೆಲ್ಲವೂ ಕೂಡ ಈ ಕುಜನಿಂದನೇ ಕಾರಣ. ಈಗ ನಮಗೆ ದುಡ್ಡು ಮಾಡದೇ ಇರೋದಕ್ಕೆ ಕಾರಣ ಏನೋ, ನಮಗೆ ಸಂಪಾದನೆ ಆಗದೆ ಇರೋದಕ್ಕೆ ಕಾರಣ ಏನೋ, ವಾಕ್ ಶಕ್ತಿ, ವಾಕಿಲ್ಲ, ಭಯ. ಮೊದಲನೇದಾಗಿ ಎಲ್ಲಿ ಹೋದ್ರೆ ನಮಗೆ ಏನಾಗ್ಬಿಡುತ್ತೋ ಏನೋ, ಅಥವಾ ದುಡ್ಡು ಹಾಕಿದ್ ಬರುತ್ತೋ ಇಲ್ವೋ, ಅನುಮಾನ ಆಗುತ್ತೋ ಇಲ್ವೋ, ಈ ಕೆಲಸ ಮನೆಯಿಂದ ಈಚೆ ಹೊಡ್ತೀವಿ. ಮನೆ ಒಳಗಡೆ ಇದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ಈ ಕೆಲಸ ಆಗೋಗ್ಬಿಡ್ತೀವಿ, ಇವತ್ತು ಸಾಧನೆ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಜಯ ನಮ್ದೇ ಅನ್ಕೊಂತೀವಿ. ಅದೇ ಮನೆಯಿಂದ ಆಚೆ, ಹೊಸಲಿಂದ ಆಚೆ ಕಾಲು ಇಡ್ತಿದ್ದಂಗೆನೆ ಭಯ ಶುರು ಆಗ್ಬಿಡುತ್ತೆ. ಆಗುತ್ತೋ ಇಲ್ವೋ, ಇದು ನನಗೆ ಅನುಮಾನ ಆಗುತ್ತೋ ಇಲ್ವೋ ಅಂತ. ಇನ್ನು ಪ್ರಕೃತಿ ಏನ್ ಕೊಡುತ್ತೆ ನಮ್ಗೆ, ನಾವೇನ್ ಕೇಳ್ತೀವಿ ಅದನ್ನ ಕೊಡೋಕ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಈ ಕುಜನೇ ಕಾರಣ.
ಸರಿ, ಆ, ಈಗ ಅಂತ ಕುಜನ ಕಾರಣದಿಂದ ಇರೋದ್ರಿಂದ ಜಾತಕವನ್ನ ಪರಿಶೀಲನೆ ಮಾಡಿ ನಾವೇನ್ ಮಾಡ್ತೀವಿ, ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಈ ಒಂದು ದೋಷದಿಂದ ವಿಮುಕ್ತರಾಗಬೇಕು ಅನ್ನೋ ಉದ್ದೇಶದಿಂದ, ಮತ್ತೆ ನಮ್ಮ ದೇಹದಲ್ಲಿ ಇರುವಂತಹ 7 ಚಕ್ರಗಳಲ್ಲಿ 6 ಚಕ್ರಗಳ ಉಪರಿ ಇನ್ನೊಂದು ಚಕ್ರ ಇದೆ. ಅದು ಇಲ್ಲಿ ಮೊದಲನೇದಾಗಿ ಮೂಲಾಧಾರ ಚಕ್ರ, ರೂಟ್ ಚಕ್ರ ಓಪನ್ ಆಗ್ಬೇಕು. ಯಾವಾಗ ರೂಟ್ ಓಪನ್ ಆಗುತ್ತೋ ಅವಾಗ ಗಿಡಗಳು ಬರೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೊಳಕೆ ಹೊಡಿಬೇಕು ಬೀಜ, ಆ ಬೀಜ ಮೊಳಕೆ ಹೊಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಒಂದು ಮೂಲಾಧಾರ ರೂಟ್ ಚಕ್ರ ಓಪನ್ ಆಗ್ಬೇಕು. ಯಾವಾಗ ರೂಟ್ ಚಕ್ರ ಓಪನ್ ಆಗುತ್ತೋ ಅವಾಗ ದುಡ್ಡಿಗೆ ದರಿದ್ರ ಬರಲ್ಲ. ನಾವೆಲ್ಲೇ ಕೈ ಹಾಕ್ಲಿ, ಯಾವುದೇ ಕೆಲಸಕ್ಕೆ ಕೈ ಹಾಕ್ಲೂ ಕೂಡ ನಮಗೆ ಜಯ ದಿಗ್ವಿಜಯ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಆ ದಿಗ್ವಿಜಯ ಪ್ರಾಪ್ತಿ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಮೂಲಾಧಾರ ಓಪನ್ ಆಗೋದಕ್ಕೋಸ್ಕರ ಈ ಒಂದು ಕರಂಗುಲಿ ಮಾಲೆಯನ್ನ ಎನರ್ಜೈಸ್ ಮಾಡಿ, ಎಲ್ಲ ಕಡೆನೂ ಸಿಗ್ತಾ ಇದೆ, ಆನ್ಲೈನ್ ಅಲ್ಲಿ ಸಿಕ್ಕುತ್ತೆ. ಆದ್ರೆ ನಾವು ಇಲ್ಲಿ ವಿಶೇಷವಾಗಿ ಏನ್ ಮಾಡ್ತಿದೀವಿ, ಈ ವಾರಾಹಿ ಹತ್ರ ಇಡ್ತೀವಿ. ಇಲ್ಲಿ ವಾರಾಹಿ ದೇವಸ್ಥಾನ ಇದೆ. ಹೌದು, ವಾರಾಹಿ ದೇವಸ್ಥಾನ ಇದೆ. ಈ ವಾರಾಹಿಗೂ ಸುಬ್ರಹ್ಮಣ್ಯ ಸ್ವಾಮಿಗೂ ಈ ಕರಂಗುಲಿ ಮಾಲೆಗೂ ಸಂಬಂಧ ಇದೆ. ಹೆಂಗೆ ಅಂತಂದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ವಾರಾಹಿ ದೇವತೆ ಭೂಮಿಗೆ ಸಂಬಂಧಪಟ್ಟ ದೇವತೆಗಳು. ಹೌದು. ಈ ಕುಜ ಕೂಡ ಭೂಮಿಗೆ ಸಂಬಂಧಪಟ್ಟ ದೇವತೆ. ಅವನು ಗ್ರಹಗಳಿಗೆಲ್ಲನೂ ಕೂಡ ದಂಡನಾಯಕ, ಕುಜ ಸೈನ್ಯಾಧಿಪತಿ ಅಂತ. ಅದೇ ತರನೇ ಸುಬ್ರಹ್ಮಣ್ಯ ಸ್ವಾಮಿ ದೇವತೆಗಳಿಗೆಲ್ಲ ಸೈನ್ಯಾಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ. ಅದೇ ವಾರಾಹಿ ಬಂದು ಅಮ್ಮನವರಿಗೆ ಸೈನ್ಯಕ್ಕೆಲ್ಲ ಅಧಿಪತಿ ಅವಳು. ಅಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ವಾಕ್ಯ ಇದೆ, ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಜ್ವಾಲಾಮಾಲಿನಿ ಕಾಶಿಪ್ತ ವನ್ನಿಪ್ರಾಕಾರ ಮಧ್ಯಗ ಭಂಡಾಸುರಪದೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಅಂತೇಳಿ ಈ ಲಲಿತನಲ್ಲಿ ಹೇಳ್ತಾರೆ. ಅದೇ ತರ ಈ ವಾರಾಹಿ ದೇವಿ ಕೂಡ ಈ ಒಂದು ದೇವತೆಗಳ ಅಂದ್ರೆ ಸ್ತ್ರೀ ದೇವತೆಯ ಸೈನ್ಯಕ್ಕೆ ಅಧ್ಯಕ್ಷಗಳು ಆಗಿರೋದ್ರಿಂದ, ತಾಯಿ ಹೆಣ್ಣು ಅವಳು ಒಲ್ದಷ್ಟು ಬೇರೆಯವರು ಒಲಿಯೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಕರುಣಾಮಯಿ. ಹಾಗಾಗಿ ಆ ಕರುಣಾ ಕಟಾಕ್ಷ ಈ ಕರಂಗುಲಿ ಮಾಲೆ ಮೇಲೆ ಬಿದ್ದು ಆ ಧಾರಣೆ ಮಾಡಿದಂತಹ ಭಕ್ತರಿಗೆ ಆರೋಗ್ಯ, ಆಯಸ್ಸು ಜೊತೆಗೆ ದುಡ್ಡನ್ನ ಕರುಣಿಸ್ತಾಳೆ. ಮನಸ್ಸಿಗೆ ನೆಮ್ಮದಿಯನ್ನ ಕೊಡುವಂತಹ ದೇವಿ ಇದಾಗಿರೋದ್ರಿಂದ ದೇವಿ ಮೇಲಿಟ್ಟು ನಾವು ಈ ಕರಂಗುಲಿ ಮಾಲೆಯನ್ನ ಜನಗಳಿಗೆ ತಲುಪಿಸ್ತಾ ಇದೀವಿ. ಅಂದ್ರೆ ನೀವು ಇಲ್ಲಿ ಕಣ್ಣಾರೆ ಇಲ್ಲಿ ಪೂಜೆ ಮಾಡಿ ದೇವಿ ಮತ್ತೆ ಈ ಕುಬೇರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ಕೊಡ್ತೀರಾ? ಹೌದು. ಅದರಿಂದ ಅವ್ರಿಗೆ ಉಪಯೋಗ ಆಗುತ್ತೆ. ಉಪಯೋಗ ಖಂಡಿತ ಆಗ್ತದೆ. ಒಂದು ಪೂಜೆ ಅಂತಲ್ಲ, ಅವ್ರನ್ನೇ ಇಲ್ಲಿ ಕೂಡಿಸಿ ಪ್ರತಿ ಭಾನುವಾರ ಅವ್ರನ್ನೇ ಕೂಡಿಸಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿ ಹೋಮ ಕೂಡ ಅವ್ರ ಕೈಲೇ ಮಾಡಿಸ್ತೀವಿ. ಅವ್ರ ಕೈಲೇ ಹೋಮ ಮಾಡಿಸ್ತೀರಾ? ಇದು ಒಂದು ಅದ್ಭುತ. ಸುಬ್ರಹ್ಮಣ್ಯ ಸಂಬಂಧ, ಲಕ್ಷ್ಮೀ ಸಂಬಂಧ, ಕುಬೇರ ಸಂಬಂಧ ಹೋಮವನ್ನ ಅವ್ರ ಕೈನಲ್ಲೇ ಮಾಡಿಸಿ ಅವ್ರು ಇಲ್ಲೇ ಅಮ್ಮನವರ ಸಾನ್ನಿಧ್ಯದಲ್ಲೇ ಅವ್ರಿಗೆ ಧಾರಣೆ ಕೂಡ ನಾವೇ ಮಾಡಿಸ್ತೀವಿ. ಈಗ ಈ ಕರಂಗುಲಿ ಮಾಲಾ ಅನ್ನೋದು ಎಲ್ಲ ಕಡೆ ಟ್ರೆಂಡ್ ಆಗಿದೆಯಲ್ಲ, ಇದು ಎಲ್ಲಿ ಸಿಗುತ್ತೆ, ಇದು ಎಲ್ಲಿ ಶುರುವಾಯ್ತು, ಇದು ಏನಿದ್ರು ವಿಶೇಷತೆ? ಸರ್, ಇದು ಮೊಟ್ಟ ಮೊದಲನೇದಾಗಿ ಇದು ಸುಮಾರು ವರ್ಷಗಳ ಹಳೇದು. ಇದು ನೆನ್ನೆ ಮನೆಯದಲ್ಲ ಇದೆಲ್ಲಾನು. ಇದು ಸಿದ್ಧರ ಕಾಲದ್ದು. ಸಿದ್ಧರು ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ಸಿದ್ಧರು ಕಿಂಪುರುಷರು ಅಂತಿದ್ರು. ಆ ಸಿದ್ಧರು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಗಿಡಮೂಲಿಕೆಗಳನ್ನ ತಂದು ಆ ಗಿಡಮೂಲಿಕೆಗಳನ್ನೆಲ್ಲ ಉಪಯೋಗಕ್ಕೆ ಅಂದ್ರೆ ಮನುಷ್ಯನ ಉಪಯೋಗಕ್ಕೆ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಮತ್ತೆ ಅದನ್ನ ಸಿದ್ಧೌಷಧ ಅಂತ ಕರೀತಾರೆ. ಅಂದ್ರೆ ರೆಡಿಮೇಡ್ ತರ ರೆಡಿ ಮಾಡಿ ಅದನ್ನ ಕೊಡ್ತಾ ಇದ್ರು. ಅಂತ ಸಿದ್ಧರ ಕಾಲದಿಂದಲೂ ಈ ಒಂದು ಮಾಲೆನ ಧಾರಣೆ ಮಾಡ್ತಾ ಇದ್ರು. ಅವ್ರು ಏನಕ್ಕೆ ಧಾರಣೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಹಿಂದೆ ಜಪ ಮಾಡ್ಬೇಕು, ಯಾವುದೇ ಒಂದು ಗಿಡಮೂಲಿಕೆಗಳು ಕಿತ್ಕೊಂಡ್ಬರ್ಬೇಕಾದ್ರೆ ಒಂದಿಷ್ಟು ಜಪ ತಪ ಇವೆಲ್ಲ ಇರ್ಬೇಕಾಗಿತ್ತು. ಆ ಜಪ ಮಾಡಿದಾಗ ಏನಾಗುತ್ತೆ, ಈ ಮಾಲೆ ಆ ಮಾಡಿರುವಂತಹ ಶಕ್ತಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ ಸ್ಟೋರ್ ಮಾಡ್ಕೊಂಡು ಏನ್ ಮಾಡುತ್ತೆ, ನಮಗೆ ಯಾವಾಗ ಎಲ್ಲಿ ಬೇಕೋ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಎಲ್ಲಂದ್ರಲ್ಲಿ ಪ್ರೊಡ್ಯೂಸ್ ಮಾಡ್ತಿರಲ್ಲ, ಅದು ಯಾವಾಗ ನಮ್ಗೆ ಅವಶ್ಯಕತೆ ಇದೆ, ಮನುಷ್ಯನಿಗೆ ಅವಶ್ಯಕತೆ ಯಾವಾಗಿದೆ, ಒಂದು ನಮಗೆ ಯಾವಾಗ ರಕ್ಷಣೆ ಬೇಕು, ಈ ಪ್ರಾಣಿಗಳಿಂದ ರಕ್ಷಣೆ ಬೇಕೋ, ಈ ಭೂತ ಪ್ರೇತಗಳಿಂದ ರಕ್ಷಣೆ ಬೇಕೋ, ಈ ಕಣ್ಣಿನ ದೃಷ್ಟಿಯಿಂದ ರಕ್ಷಣೆ ಬೇಕೋ ಅಂತ ರಕ್ಷಣೆ ಬೇಕಾದ ಸ್ಥಳದಲ್ಲಿ ನಮ್ಮನ್ನ ಕಾಪಾಡುತ್ತೆ, ಅಲ್ಲಿ ಶಕ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಇದು ಗಿಡ ಈ ಬೀಜ ಎಲ್ಲಿ ಸಿಗುತ್ತೆ? ಬರೀ ತಮಿಳುನಾಡಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ? ಇಲ್ಲ, ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲೂ ಸಿಗುತ್ತೆ, ಎಲ್ಲಾ ಕಡೆನೂ ಇರುತ್ತೆ. ಇದು ಕಾಚು ಗಿಡ ಅಂತ ಕರೀತಾರೆ. ಕಾಚು ಗಿಡ ಇದು ತಮಿಳಿನಲ್ಲಿ ಕರಂಗಾಲಿ ಅಂತ ಕರೀತಾರೆ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಕದೀರ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಎಬೋಲಾ ಅಂತ ಕರೀತಾರೆ. ಅಂದ್ರೆ ಈ ಕರಂಗಾಲಿ ಮಾಲೆಯನ್ನ ನೀವು ಬೇರೆ ಕಡೆಯಿಂದ ತರಿಸಿ ಇಲ್ಲಿ ಅದಕ್ಕೆ ವಿಶೇಷ ಪೂಜೆಗಳನ್ನ ಮಾಡಿ ಧರಿಸಿ ಕಳಿಸ್ತೀರಾ? ಹೌದು, ಅದಕ್ಕೆ ಇದು ವಿಶೇಷವಾಗಿದೆ. ಖಂಡಿತ. ಸರಿ ಸರ್, ಈಗ ಇದು ಈ ಪ್ರತಿ ಸಾರಿ ಬರೋ ಎಲ್ಲರೂ ಕೂಡ ಇದನ್ನ ಕೊಡ್ತಾ ಇದ್ದೀರಾ ನೀವು? ಅಂದ್ರೆ ಬಂದವ್ರಿಗೆ ಅಂತಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು. ವಿಶೇಷವಾಗಿ ಏನು ಅಂದ್ರೆ ಭಾನುವಾರ ದಿವಸ ಅದಕ್ಕೆ ಹೋಮ ಮಾಡ್ತೀವಿ. ಹೋಮ ಮಾಡಿದಾಗ ಅಲ್ಲಿ ಯಂತ್ರ, ಈ ಕರಂಗುಲಿ ಮಾಲೆ ಮತ್ತೆ ಕೆಂಪು ದೃಷ್ಟಿಕಾಯಿ ಅಂತ ಇದೆ, ಅದು ಮೂರನ್ನು ಒಂದು ಕಾಂಬೋ ಪ್ಯಾಕ್ ಆಗಿ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಅದಿಲ್ಲದೆ ಹೋದ್ರೆ
ಮಾಮೂಲಿಯಾಗಿ ಬಂದಂತವ್ರಿಗೂ ಕೂಡ ದೇವ್ರ ಮೇಲೆ ಹಾಕಿರ್ತೀವಿ ನೋಡಿ, ಅಮ್ಮನವ್ರ ಮೇಲೆ ಹಾಕಿರ್ತೀವಿ ಈ ತರ. ನೀವು ಇಲ್ಲೇ ಹಾಕ್ಬಿಟ್ಟಿದ್ದೀರಾ? ಹೌದು, ಇದನ್ನ ಫಸ್ಟ್ ಅಲ್ಲಿ ವಾರಾಹಿ ಹತ್ರ ಹಾಕಿರ್ತೀವಿ. ವಾರಾಹಿ ಹತ್ರ 48 ದಿವಸ ಆದ್ಮೇಲೆ ಬಂದಿರುವಂತಹ ಒಂದು ಸೆಟ್ ಏನ್ ಬಂದಿರುತ್ತೆ ಅದನ್ನ ಇಲ್ಲಿ ತಗೊಂಡ್ಬಂದು ಮಹಾಲಕ್ಷ್ಮಿ ಹತ್ರ ಇಟ್ಟಿರ್ತೀವಿ. ಮಹಾಲಕ್ಷ್ಮಿಯಿಂದ ಅದು ಇದಕ್ಕೆ ಹೋಗುತ್ತೆ, ಕೌಂಟರ್ಗೆ ಹೋಗುತ್ತೆ. ಕೌಂಟರ್ ಅಲ್ಲಿ ಪೇ ಮಾಡಿ ಅವರು ಇಲ್ಲಿ ಕೊಟ್ರೆ ಮತ್ತೆ ಅವ್ರ ಹೆಸರಲ್ಲಿ ಪೂಜೆ ಮಾಡಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಇಲ್ಲಿ ಈಗ ಬೇರೆ ಕಡೆ ತಗೊಳ್ಳೋದಕ್ಕಿಂತ ಇಲ್ಲಿ ಕಣ್ಮುಂದೆನೆ ಅದು ಹೋಮ ಹವನ ಮಾಡಿ ನೀವು, ಹೌದು, ಅದಕ್ಕೆ ಎನರ್ಜೈಸ್ ಮಾಡಿ ಎನರ್ಜಿ ಕೊಟ್ಟಿರ್ತೀವಿ. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಎನರ್ಜಿ ಕೊಟ್ಟು ಅದನ್ನ ಅವ್ರಿಗೆ ಕೊಡ್ತೀವಿ. ಇದು ಮೊದ್ಲು ಯಾರು ಹಾಕಿದ್ದು ಸರ್? ಇದು ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ಸೊ ಇದು ಅದೇನಲ್ಲ, ಸಿದ್ಧರ ಕಾಲದಿಂದನೂ ಇದೆ, ತುಂಬಾ ಹಳೇದಿದು. ಈಗ ಏನಾಗ್ತಿದೆ, ಈ ತಮಿಳುನಾಡಲ್ಲಿ ಈ ಸಿನಿಮಾ ಆಕ್ಟರ್ಗಳು, ಡೈರೆಕ್ಟರ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು ಇವರೆಲ್ಲ ಹಾಕೊಂಡು, ಸೊ ಫೈನಾನ್ಸ್ ಕೊಡುವಂತವ್ರು, ಈ ಭೂಮಿ ಖರೀದಿ ಮಾಡೋರು, ರಿಯಲ್ ಎಸ್ಟೇಟ್ ಅವರು, ಇವರೆಲ್ಲ ಹಾಕೊಂಡ ಮೇಲೆ ಅದು ಪ್ರಬುದ್ಧಮಾನಕ್ಕೆ ಬಂದು ಈಗ ಎಲ್ಲಾ ಕಡೆನೂ ಪ್ರಚಾರವಾಗ್ತಿದೆ. ಇವ್ರು ಯಾರೋ ಧನುಷ್ ಅಂತ ಸಿನಿಮಾ ಆಕ್ಟರ್. ಹೌದು, ರಜನಿಕಾಂತ್ ಅಳಿಯ ಹಾಕೊಂಡಿದ್ದ ಫಸ್ಟ್. ಆಮೇಲೆ ಲೋಕೇಶ್ ಕನಕರಾಜ್ ಅಂತ ಡೈರೆಕ್ಟರ್ ಒಬ್ರು ಹಾಕೊಂಡ್ರು. ಆಮೇಲೆ ದೇವಿ ಶ್ರೀ ಪ್ರಸಾದ್, ಅದಾದ್ಮೇಲೆ ಈ ಕಡೆ ಆಂಧ್ರದಲ್ಲಿ ನಾನಿ, ಇಂಥವರೆಲ್ಲ ಸುಮಾರು ಸೆಲೆಬ್ರಿಟಿಗಳು ಹಾಕೊಂಡ್ರು. ಆದ್ಮೇಲೆ ನಮ್ಮ ಕರ್ನಾಟಕದಲ್ಲೂ ಸುಮಾರು ಜನ ಸಿನಿಮಾ ಆಕ್ಟರ್ಗಳು ಹಾಕೊಂಡಿದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಬಂದು ಈ ಸೀರಿಯಲ್ ಆಕ್ಟರ್ಗಳು ತುಂಬಾ ಜನ ತಗೊಂಡೋಗಿದ್ದಾರೆ. ನಿಮ್ ದೇವಸ್ಥಾನ ಸೀರಿಯಲ್ ಆಕ್ಟರ್ಗಳು ತಗೊಂಡೋಗಿದ್ದಾರೆ. ಟಿವಿ ಸೀರಿಯಲ್ ಆಕ್ಟರ್ಗಳು ಸುಮಾರು ಜನ ಬಂದು ತಗೊಂಡೋಗಿದ್ದಾರೆ. ಯಾರ್ಯಾರು ಅಂತ ಹೇಳ್ಬೋದಾ ಸರ್? ಸರ್, ಅವ್ರ ಹೆಸರುಗಳು ನಂಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಸೊ ಬಂದು ಅವಾಗ ತಗೊಂಡೋಗ್ತಿರ್ತಾರೆ. ಯಾಕಂದ್ರೆ ನಾವ್ ಯಾರನ್ನೂ ಅಷ್ಟೊಂದು ಟಿವಿ ಸೀರಿಯಲ್ಗಳು ನಾವು ನೋಡಕ್ ಹೋಗೋದಿಲ್ಲ, ನಮ್ಗೆ ಸಮಯ ಇರೋದಿಲ್ಲ. ಸೊ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಈಗ ಈ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾವೇ ದುಡ್ಡು ಕೊಡ್ಬೇಕು, ಅರ್ಚನೆ ಆಗಿರ್ಬೋದು, ಪೂಜೆಗೆ ಆಗಿರ್ಬೋದು, ಯಾಕೆ ಆದ್ರೂ ಆರ್ತಿಗೆ ಆಗಿರ್ಬೋದು. ಆದ್ರೆ ಕರ್ನಾಟಕದ ಏಕೈಕ ದುಡ್ಡು ಕೊಡುವ ದೇವಸ್ಥಾನ ಅಂತ ಈ ದೇವಸ್ಥಾನ ಹೆಸರುವಾಸಿ ಆಗ್ಬಿಟ್ಟಿದೆ. ಈ ದೇವಸ್ಥಾನದಲ್ಲಿ ದುಡ್ಡು ಕೊಡ್ತಾರಂತ? ಹೌದಾ? ಹೌದು, ಖಂಡಿತ ಕೊಡ್ತೀವಿ ಸರ್. ಏನ್ ಕೊಡ್ತೀರಿ? ಯಾವ ತರ ಸರ್? ಸರ್, ಇಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಹಿರಣ್ಯ ಗರ್ಭಸ್ಥಂ ಹೇಮ ಬೀಜ ವಿಭಾವಸು ಅನಂತ ಪುಣ್ಯವಲದ ಮತಶಾಂತಿ ಪ್ರೇಷ್ಠಮಿ ಅಂತ. ನಮಗೆ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಅನಂತವಾದಂತಹ ಪುಣ್ಯ ಪ್ರಾಪ್ತಿ ಆಗ್ಬೇಕು, ನಮಗೂ ಪ್ರಾಪ್ತಿ ಆಗ್ಬೇಕು, ಬಂದಂತವ್ರಿಗೂ ಪ್ರಾಪ್ತಿ ಆಗ್ಬೇಕು. ಆ ಪುಣ್ಯದ ವಿಶೇಷತೆ ಇಲ್ಲದೆ ಹೋದ್ರೆ ಅವ್ರು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮನ್ಸು ಮಾಡ್ತಾರೆ, ಸುಮ್ನೆ ನಮ್ಗ್ ಜನ ಫೋನ್ ಮಾಡಿ ಹೇಳ್ತಾರೆ ಬರ್ಬೇಕು ಅಂತ ಅನ್ಕೊಂಡಿದ್ವಿ, ಬರ್ತಾನೆ ಇಲ್ಲ, ಆಗ್ತಾನೆ ಇಲ್ಲ. ನಮ್ಮ ಸ್ನೇಹಿತರುಗಳಾಗ್ಬೋದು, ರಿಲೇಷನ್ಗಳಾಗ್ಬೋದು, ಗೊತ್ತಿರೋರೆಲ್ಲನು ಕೆಲವ್ರು ಹೇಳ್ತಾರೆ ಆ ತಾಯಿನ ಕರ್ಸ್ಕೊಂಡ ನಾನು ಇವತ್ತು ಬರೋದಕ್ಕೆ ಮಾತೇ ಇರ್ಲಿಲ್ಲ. ಅದೇನ್ ಹೇಳ್ತಾರೆ, ಅನಂತ ಪುಣ್ಯ ಫಲದ ಅನಂತವಾದಂತ, ಅಂದ್ರೆ ಎಣಸಕ್ಕೆ ಆಗದೆ ಇರುವಂತಹ ಪುಣ್ಯ ಬರ್ಬೇಕಾದ್ರೆ ನಾವು ದಾನ ಮಾಡ್ಬೇಕು, ನಾವು ದೇವಸ್ಥಾನದವರು ನಾವು ಕೊಡ್ಬೇಕು. ಯಾಕಂದ್ರೆ ನಮ್ಮ ಒಂದು ಕರ್ಮವನ್ನು ಕಳ್ಕೋಬೇಕು. ಹಾಗಾಗಿ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಬರುವಂತವ್ರು ಏನಕ್ಕೆ ಬರ್ತಾರೆ, ಎಲ್ಲರೂ ಕೂಡ ಆರ್ತರಾಗಿ ಬರ್ತಾರೆ. ಆರ್ತ್ರ ಪರಾಯಣಿ ಅಂತ ಅಮ್ಮನವ್ರಿಗೆ ಒಂದು ಹೆಸರಿದೆ. ಯಾರು ಏನನ್ನ ಕೇಳ್ಕೊಂಡು ಬರ್ತಾರೋ ಅವ್ರು ಅದನ್ನ ಕೊಡುವಂತವಳು ಅಮ್ಮನವ್ರು. ಈ ಅಮ್ಮ ಬಂದು ಬರೀ ದುಡ್ಡಿಗೆ ಫೇಮಸ್, ಮಹಾಲಕ್ಷ್ಮಿ. ಹೌದು, ದುಡ್ಡು ಅನ್ನೋದಲ್ಲ, ಮಹಾಲಕ್ಷ್ಮಿ ಎಲ್ಲದಕ್ಕೂ ಫೇಮಸ್ ಏನೆ, ಎಲ್ಲವನ್ನೂ ಕೊಡ್ತಾಳೆ. ಮಹಾಲಕ್ಷ್ಮಿ ಅಂದ್ರೆ ಒಂದು ದೇವಿ ಅಥವಾ ಒಂದು ಶಕ್ತಿ ನಮಗೆ ಒಲ್ದ್ಬಿಟ್ಲು ಅಂತ ಹೇಳಿದ್ರೆ ಬರೀ ದುಡ್ಡು ಒಂದೇ ಅಲ್ಲ, ಪ್ರಪಂಚದಲ್ಲಿರೋ ಅಷ್ಟು ಸುಖಗಳನ್ನು ಕೊಡ್ತಾಳೆ. ಆದ್ರೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಕುಬೇರನ ಜೊತೆನಲ್ಲಿ, ನಾರಾಯಣನ ಜೊತೆನಲ್ಲಿ ಲಕ್ಷ್ಮಿ ಇರೋದ್ರಿಂದ ಇವಳು ಧನಕ್ಕೆ ಅಧಿಪತಿ. ಅಂದ್ರೆ ಇಲ್ಲಿ ಬಂದವ್ರಿಗೆ ಯಾವ ತರ ಕೊಡ್ತೀರಿ ಕಾಯಿನ್ಗಳು? ಸರ್, ಇಲ್ಲಿ ಅರ್ಚನೆ ಮಾಡ್ತೀವಿ. ಮೊದಲನೇದಾಗಿ ನಮಗೆ ದುಡ್ಡು ಕಾಯಿನ್ಸ್ ಗಳನ್ನ ನಾವು ಬ್ಯಾಂಕ್ ಇಂದನೋ ಅಥವಾ ಯಾರಾದ್ರು ಭಕ್ತಾದಿಗಳು ತಂದ್ಕೊಡ್ತಾರೆ. ತಂದ್ಕೊಡ್ತಾರೆ. ಹೌದು, ಕಾಯಿನ್ಗಳನ್ನು ತಂದ್ಕೊಡೋರು ಸುಮಾರು ಜನ ತಂದ್ಕೊಟ್ಟಿದ್ದಾರೆ. ಅದನ್ನ ತಂದ್ಕೊಟ್ಟಿದ ತಕ್ಷಣ ನಾವೇನ್ ಮಾಡ್ತೀವಿ, ಬೆಳಗಿನ ಪೂಜೆಯಲ್ಲಿ, ಬೆಳಗಿನ ಅರ್ಚನೆಯಲ್ಲಿ ಅದಕ್ಕೆ ಖಡ್ಗಮಾಲ, ಅಂದ್ರೆ ದೇವಿ ಖಡ್ಗಮಾಲ ಅಂತಿದೆ. 180 ನಾಮಗಳಿದೆ. ಅದು ಆ 180 ನಾಮಗಳನ್ನ ಶ್ರೀಚಕ್ರ ಇಟ್ಕೊಂಡಿದೀವಿ. ಆ ಶ್ರೀಚಕ್ರ, ಚಿಕ್ಕದೊಂದು ಶ್ರೀಚಕ್ರ ಇದೆ, ಶ್ರೀಚಕ್ರಕ್ಕೆ ಅರ್ಚನೆ ಮಾಡ್ತೀವಿ. ಅರ್ಚನೆ ಮಾಡಿದ್ಮೇಲೆ ಪೂಜೆ ಆಗಿ ಮಂಗಳಾರತಿ ಎಲ್ಲ ಆದ್ಮೇಲೆ ಎಷ್ಟೇ ಜನ ಬಂದ್ರು ಕೂಡ ಅಷ್ಟು ಜನಕ್ಕೂ ದುಡ್ಡು ಕೊಡ್ತೀವಿ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 20 ರೂಪಾಯಿ, ಅವರವರ ಅದೃಷ್ಟದ ಮೇರೆಗೆ ಅವ್ರಿಗೆ ಕಾಯಿನ್ ಸಿಗುತ್ತೆ. ನಿಮ್ಗೆ ಯಾವ ಕೈ ಸಿಗುತ್ತೆ ಅದು ಕೊಡ್ತೀರಾ? ಅದು ಅವ್ರವ್ರ ಅಷ್ಟೇ. ಅದನ್ನ ತಗೊಂಡಾಗ ಅವ್ರು ಏನ್ ಮಾಡ್ಬೇಕು? ಅದನ್ನ ತಗೊಂಡಾಗ ಅದು ಪ್ರಸಾದ. ಇಲ್ಲಿ ಕುಂಕುಮದ ಜೊತೆನಲ್ಲಿ ಅವ್ರಿಗೆ ಪ್ರಸಾದ ರೂಪವಾಗಿ ಕೊಡುವಂತ ದುಡ್ಡನ್ನ ತಗೊಂಡೋಗಿ ಅವ್ರ ಮನೆಯಲ್ಲಿ ಗಲ್ಲ ಬಾಕ್ಸ್ ಅಲ್ಲೋ ಅಥವಾ ದೇವ್ರ ಮನೆಯಲ್ಲೋ ಅಥವಾ ಅವ್ರ ಪರ್ಸನಲ್ ಇಟ್ಕೊಂಡ್ರೆ ಅದೇನಾಗುತ್ತೆ, ದುಡ್ಡು ವೃದ್ಧಿ ಮಾಡುತ್ತೆ, ಧನಾಭಿವೃದ್ಧಿ. ಅದಕ್ಕೆ ಧನ ಮಹಾಲಕ್ಷ್ಮಿ ಆಗಿರೋದ್ರಿಂದ ಧನ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಕೊಡ್ತೀವಿ. ಅದನ್ನ ಖರ್ಚು ಮಾಡದೆ ಅವ್ರ ಮನೆಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಅಭಿವೃದ್ಧಿ ಆಗ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ದುಡ್ಡು ಕೊಡುವ ದೇವಸ್ಥಾನ, ಸಾತ್ವಿಕ ಭೂರಿ ಭೋಜನ ಕೊಡುವ ದೇವಸ್ಥಾನ ಅಂತ ಅನ್ಕೊಂಡಿವಿ. ಒಂದೊಂದ್ ದಿನ ಒಬ್ಬಿಟ್ಟು ಇದ್ಯಾವುದು ಕಜ್ಜಾಯದ ಊಟ ಕೊಡ್ತೀರಿ, ಲಾಡು ಊಟ ಕೊಡ್ತೀರಿ, ಮೈಸೂರು ಪಾಕ್ ಊಟ ಕೊಡ್ತೀರಿ. ಏನ್ ಸರ್ ಅದು ವಿಶೇಷ? ಸರ್, ಇವತ್ತು ಏನೇನ್ ಕೊಟ್ಟಿದ್ರಿ ಸರ್ ಇವತ್ತು ಊಟದಲ್ಲಿ? ಸರ್, ಇವತ್ತು ಬಿಸಿಬೇಳೆ ಬಾತು, ಮೊಸರು ಅನ್ನ, ಉಪ್ಪಿನಕಾಯಿ, ಕೋಸಂಬರಿ, ಆಮೇಲೆ ಮೈಸೂರು ಪಾಕನ್ನ ಕೊಟ್ಟಿದ್ದೀವಿ. ಸ್ವೀಟ್ ಆಗಿ ಮೈಸೂರು ಪಾಕ್ ಕೊಟ್ಟಿದ್ದೀವಿ. ಅಂದ್ರೆ ಇದು ಸಾತ್ವಿಕ ಆಹಾರ ಇದು? ಹೌದು. ಈರುಳ್ಳಿ ಬೆಳ್ಳುಳ್ಳಿ ನಾವು ಯೂಸ್ ಮಾಡೋದಿಲ್ಲ. ಸೊ ಯಾವುದೇ ರೀತಿಯಾದಂತಹ ಗಾರ್ಲಿಕ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಯೂಸ್ ಮಾಡದೆ ಸಾತ್ವಿಕವಾಗಿ
ಮನೆಯಲ್ಲಿ ಮಾಡಿರುವಂತಹ ಅಡಿಗೆ ಅದನ್ನ ತಂದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಮಾಡಿದಂಥ ಪದಾರ್ಥವನ್ನು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಕೂಡ 3 ಗಂಟೆ ತನಕ ಕೊಡ್ತೀವಿ. ಮ್ಯಾಕ್ಸಿಮಮ್ 3:30 ತನಕ 4 ಗಂಟೆ. ಪ್ರಸಾದ ಅಂದ್ರೆ ಪ್ರಸಾದ ತರ ಕೊಡ್ತಿರೋದು ಹೊಟ್ಟೆ ಇಲ್ಲ ಸರ್, ಹೊಟ್ಟೆ ತುಂಬ ಊಟ ಮಾಡಿದಷ್ಟು ಕೊಡ್ತೀವಿ. ಒಂದ್ 200 ಜನ ಬಂದಿದ್ರು, 200 ಜನಕ್ಕೂ ಫ್ರೀ ಊಟ? ಹೌದು ಸರ್, ಕೊಡ್ತೀವಿ. ಹೌದು, 200 ಅಲ್ಲ ಸರ್, 500 ಜನ 1000 ಜನ ಬಂದ್ರು ಕೂಡ ಕೊಡ್ತೀರಾ? ಅಮ್ಮನವ್ರ ಅನುಗ್ರಹ, ಅಮ್ಮನವ್ರು ಕೊಡ್ತಿದ್ದಾಳೆ, ನಾವು ಕೊಡ್ತಾ ಇದೀವಿ ಅಷ್ಟೇ. ನಮ್ದು ಇಲ್ಲೇನು ದೊಡ್ಡಸ್ತಿಗೆ ಏನಿಲ್ಲ. ಎಲ್ಲಿ ತರದ್ ಇದು ಊಟನ? ಇಲ್ಲ ನಾವೇ ಮಾಡೋದು ಇದನ್ನ. ಎಲ್ಲಿಂದ ನಾವು ತರೋದಾಗ್ಲಿ ತಂದಿದ್ದಾಗ್ಲಿ ಕೊಡೋದಿಲ್ಲ ನಾವು. ಇಲ್ಲೇ ನಾವೇ ಪ್ರಿಪೇರ್ ಮಾಡಿ, ಅದಕ್ಕೆ ಅಡಿಗೆ ಮನೆ ಇದೆ, ಅಡಿಗೆ ಮನೆ ನಾವೇ ಪ್ರಿಪೇರ್ ಮಾಡ್ಬಿಟ್ಟು ನಮ್ಮ ತಾಯಿಯವರೇ ಅದನ್ನ ಪ್ರಿಪೇರ್ ಮಾಡ್ತಾರೆ. ತಾಯಿಯವರು? ಹೌದು. ಹೆಸರಿಗೆ ನೀವು ಸಾತ್ವಿಕ ಆಹಾರ ಅಂತೀರ, ಎಲ್ಲಿ ತರಕ್ ಆಗತ್ತ ಅದನ್ನ? ಖಂಡಿತ, ಎಲ್ಲಿಂದ ತರಕ್ ಆಗುತ್ತದ? ಇಲ್ಲೇ ರೆಡಿ ಮಾಡ್ತೀರಾ? ಬಂದವ್ರಿಗೆ ಎಲ್ರು ಕೂಡ ಫ್ರೀ ಊಟ ಇರುತ್ತೆ? ಹೌದು, ಫ್ರೀ ಊಟ ಕೊಡ್ತೀವಿ. ದೇವಸ್ಥಾನಕ್ಕೆ ಯಾರೇ ಬಂದ್ರು ಕೂಡ ಕೊಡ್ತೀರಾ? ಖಂಡಿತ. ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಕ್ತಾದಿಗಳು ನೋಡಿ, ಇವಾಗ 4 ಗಂಟೆ ತನಕ ನಮ್ದು ದೇವಸ್ಥಾನ ಓಪನ್ ಇರುತ್ತೆ. 4 ಗಂಟೆ ಮೇಲೆ 5 ಗಂಟೆಗೆ ಬಂದ್ಬಿಡ್ತು, ನಮ್ಗೆ ಊಟ ಹಾಕಿ ಅಂತ ಹೇಳಿದ್ರೆ ನಾವ್ ಎಲ್ಲಿಂದ ತರಕಾಗುತ್ತೆ? ಕೆಲವ್ರು ಕಮೆಂಟ್ ಮಾಡಿದಾರೆ, ನಾವು ಹೋಗಿದ್ವಿ ಊಟ ಸಿಕ್ಕಿರ್ಲಿಲ್ಲ, ಅದ್ ಸಿಕ್ಕಿರ್ಲಿಲ್ಲ, ಇದ್ ಸಿಕ್ಕಿರ್ಲಿಲ್ಲ ಅಂತ ಹೇಳ್ತಿದ್ರು. ಅದ್ರ ಬಂದ್ ಟೈಮಲ್ಲೆಲ್ಲ ಊಟ ರಿಸರ್ವ್ ಮಾಡಿ ಇಟ್ಕೊಳಕ್ ಆಗತ್ತ? ಖಂಡಿತ. ನಮ್ಗೇನ್ ಗೊತ್ತು ಅವ್ರು ಬರ್ತಾರೆ ಅಂತ, ನಮ್ಗೇನೋ ಫೋನ್ ಗಿನ್ ಮಾಡಿ ಹೇಳಿದ್ರೆ ನಾವು ತೆಗೆದು ಇಟ್ಕೋಬಹುದು. ಯಾವಾಗ್ಲೂ 4 ಗಂಟೆಗೆ 5 ಗಂಟೆಗೆ ನಮ್ಗೆ ಇಷ್ಟ ಬಂದಾಗ ಬಂದ್ಬಿಟ್ಟು ನಮ್ಗೆ ಊಟ ಹಾಕಿ ಅಂತಂದ್ರೆ, ಇದು ಹೋಟ್ಲ್ ಅಲ್ಲ, ದೇವಸ್ಥಾನ ಇದು. ಅಂದ್ರೆ ಇಲ್ಲಿ ಕೆಲವರು ದೇವರ ಭಕ್ತಿಗೋಸ್ಕರ ಬರ್ತಾರೆ, ಕೆಲವರು ಊಟ ಕೊಡ್ತಾ ಇದಾರ, ಚೆಕ್ ಮಾಡಕ್ ಬರ್ತಾರೆ ಏನೋ ಅಂತ. ಖಂಡಿತ ಬರ್ತಾರೆ ಸರ್. ಅಂದ್ರೆ ಇಲ್ಲಿ ಈ ತರದ ದುಡ್ಡು ಕೊಡುವ ದೇವಸ್ಥಾನ, ಫ್ರೀ ಆಗಿ ಸಾತ್ವಿಕ ಹೊಟ್ಟೆ ತುಂಬಾ 4-5 ತರದ ಊಟ ಎಲ್ಲ ಕೊಡ್ತೀರಾ? ಅಂದ್ರೆ ಇಲ್ಲಿ ಎಲ್ಲೂ ಹೋಟ್ಲು ಸಿಗಲ್ಲ ಅಂತಾರೆ, ಏನಕ್ಕೆ ಊಟ ವ್ಯವಸ್ಥೆ ಮಾಡಿದೀರಾ? ಸರ್, ಎಲ್ಲಿ ಹೋಟ್ಲು ವ್ಯವಸ್ಥೆ ಅಂತಲ್ಲ, ದೇವಸ್ಥಾನ ಅಂತ ಅಂದ್ಮೇಲೆ, ಒಂದು ಕ್ಷೇತ್ರ ಅಂದ ಮೇಲೆ ಅಲ್ಲಿ ಅನ್ನದಾನ ಇರಬೇಕು. ಸೊ ಅನ್ನದಾನ ಮಹಾದಾನಂ, ಅನ್ನಂನ ನಿಂದ್ಯಾತ್ ಬಹು ಕುರ್ವೀತ ಅಂತೇಳಿ ನಮ್ಮ ಉಪನಿಷತ್ತುಗಳಲ್ಲಿ ಹೇಳ್ತಾ ಹೋಗ್ತವೆ. ಎಷ್ಟು ನಾವು ಅನ್ನದಾನವನ್ನು ಮಾಡ್ತೀವೋ, ಯಾಕೆಂದ್ರೆ ಮನುಷ್ಯನಿಗೆ ಏನೇ ಕೊಟ್ಟರು ಕೂಡ ತೃಪ್ತಿ ಆಗುದಿಲ್ಲ. ಇವಾಗ ನಾವು 1 ರೂಪಾಯಿ ಕಾಯಿನು, 2 ರೂಪಾಯಿ ಕಾಯಿನು ಕೊಡ್ತಾ ಇದ್ದೀವಿ, 10 ರೂಪಾಯಿ 20 ರೂಪಾಯಿ ಕಾಯಿನ್ಸ್ ಕೊಡ್ತೀವಿ. ಒಬ್ಬೊಬ್ರು ಬರ್ತಾರೆ, ನನಗೊಂದು ಕೊಡಿ, ಅವ್ರಿಗೊಂದು ಕೊಟ್ಟಿರ್ತೀವಿ. ಇನ್ನೊಂದು ಪೇಪರ್ ತಗೊಂಡು ಇನ್ನೊಂದು ಕೊಡಿ, ನನ್ನ ಮಗ ಅಲ್ಲೆಲ್ಲೋ ಇದ್ದಾನೆ, ನನ್ನ ಮಗಳು ಇಲ್ಲೆಲ್ಲೋ ಇದ್ದಾಳೆ ಕೊಡಿ, ನನ್ಗ ಯಜಮಾನ್ರು ಬಂದಿಲ್ಲ ಕೊಡಿ. ಈ ತರ ದುಡ್ಡನ್ನ 3-4 ಸತಿ ಇಸ್ಕೋತಾರೆ. ಆಯ್ತಾ? ಅದೇ ನೀವು ಅನ್ನ ಹಾಕಿ ಒಂದೇ ಒಂದು ಅಗಳು ಜಾಸ್ತಿ ಆದ್ರೂ ಹೊಟ್ಟೆ ತುಂಬ ಹೋಗ್ಬಿಟ್ರು ಕೂಡ ಬೇಕು ಅಂತ ಅಂದಲ್ಲ. ನಾವೇನು ಬಲವಂತ ಮಾಡಿ ತಗೊಳ್ಳಿ ತಿನ್ನಿ ಅಂದ್ರೂ ಕೂಡ ನಮಗ್ ಸಾಕು ಅಂತ ಹೇಳ್ತಾರೆ. ಹಾಗೆ ಅನ್ನ ಅನ್ನೋದು ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪವನ್ನ ನಾವು ಹೊಟ್ಟೆ ತುಂಬಾ ಕೊಡ್ತೀವಿ. ಇನ್ನೊಂದೇನು ಅಂದ್ರೆ, ಇದು ಕಾಡು ಸ್ವಲ್ಪ ರಿಸರ್ವ್ ಆಗಿರೋದ್ರಿಂದ ಇಲ್ಲಿ ಏನು ಸಿಕ್ಕೋದಿಲ್ಲ. ಗುಡ್ಡ ಅಷ್ಟೇ ಇದೆ, ಏನ್ ದೊಡ್ಡದೇನಲ್ವಲ್ಲ. ನೀವು ಬೆಟ್ಟ ದೊಡ್ಡದಾಗಿ ತಗೊಂಬರೋದೇನಿಲ್ಲ, ಗುಡ್ಡ ಇದು. ಬಟ್ ಇಲ್ಲಿ ಯಾರ ಜನಗಳ ವಾಸ ಅಷ್ಟಿಲ್ಲ, ಹಂಗಾಗಿ ಏನು ಸಿಗಲ್ಲ ಇಲ್ಲಿ. ಇಲ್ಲ, ನೀರೊಂದು ಸಿಗ್ಬಿಟ್ರೆ ಏನು ಸಿಕ್ಕಲ್ಲ. ನಾವು ಮಾತ್ರ ಊಟದ ಐಟಮ್ ಎಲ್ಲ ನೀವು ಬೆಂಗಳೂರಿಂದ ತಂದ್ ಮಾಡೋದ ಮನೆ? ಸಿಟಿಯಿಂದಾನೇ ತಗೊಂಡ್ಬರ್ತೀವಿ. ಎಷ್ಟೋ ಜನ ಗೊತ್ತಿಲ್ಲ, ಊಟ ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಹೇಳೋದಕ್ಕೆ ಏನ್ ಸರ್, ಏನ್ ಬೇಕಾದ್ರು ಮಾತಾಡೋದು. ಪ್ರತಿಯೊಂದು ಸಾಮಾನು, ಪೂಜೆ ಸಾಮಾನು, ಅಡಿಗೆ ಸಾಮಾನು ಎಲ್ಲವನ್ನು ನೀವು ಸರ್, ಒಂದು ಮ್ಯಾಚ್ ಬಾಕ್ಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ ಕೂಡ ಬೆಂಗಳೂರಿಂದನೇ ಬರ್ಬೇಕು ಇಲ್ಲಿಗೆ. ಅದಕ್ಕೆ ಕೆಲವ್ರು ನೋಡಿದವರು ಆಶ್ಚರ್ಯ ಪಡ್ತಾರೆ, ವಾತಾವರಣ ಸಖತ್ತಾಗಿದೆ, ಇಲ್ಲಿ ಹೆಂಗ್ ಮಾಡ್ತಾರೆ ಇಷ್ಟೊಂದೆಲ್ಲ ಅಂತಾರೆ. ಅಂದ್ರೆ ಗೊತ್ತಿಲ್ಲದವ್ರಿಗೆ ಇರ್ಬೋದು. ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವು ಕಾಮೆಂಟ್ಸ್ ಗಳನ್ನ ನೋಡಿದೆ ನಾನು ಫೇಸ್ಬುಕ್ ಅಲ್ಲಿ. ಕೆಲವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಇದು ಮಡಿಯಿಂದ ಮಾಡುವಂತ ಆಹಾರ, ನಾವು ಮಡಿ ಉಟ್ಕೊಂಡು ಶುಭ್ರವಾಗಿ ಮಾಡ್ತೀವಿ. ಎಡಗೈನಲ್ಲಿ ತಟ್ಟೆ ಇಟ್ಕೊಂಡಿರ್ತಾರೆ, ಬಲಗೈನಲ್ಲಿ ಊಟ ಮಾಡ್ತಿರ್ತಾರೆ. ನಮಗೆ ಎಡಗೈನಲ್ಲಿ ಮುಟ್ಟಿದ್ರು ಕೂಡ ಅದು ಮೈಲ್ಗೆ, ನಾವು ಬೇರೆ ಮುಟ್ಟೋದಿಲ್ಲ, ಅದು ಇದಾಗತ್ತೆ ಅಂತ. ಅವ್ರೇನ್ ಮಾಡ್ತಾರೆ, ಎಡಗೈನಲ್ಲಿ ಬಲಗೈನಲ್ಲಿ ತಟ್ಟೆ ತಗೊಂಡು ಅವರೇ ಬಡ್ಸ್ಕೊಳಕ್ ಹೋಗೋದು. ಒಟ್ಟು ನಿಮ್ಗಿಂತ ಹೆಚ್ಚಾಗಿ ಇನ್ನೊಬ್ರು ಊಟ ಮಾಡೋರಿಗೆ ಅದು ಅಸಹ್ಯ ಅನಿಸ್ಬಾರ್ದು. ಶುದ್ಧವಾಗಿ ಕೊಡ್ಬೇಕು ದೇವ್ರ ಪ್ರಸಾದ. ಖಂಡಿತ. ಅದನ್ನ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ, ನಮ್ಗೆ ಊಟಕ್ಕಿಲ್ಲ ನಾವೇನ್ ಬರ್ತೀವ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ಅದನ್ನ ತಿಳ್ಕೊಂಡಿಲ್ಲ. ಅದ್ ಎಂಜಿಲ್ ಕೈನಲ್ಲಿ ಮುಟ್ಟೋದು, ಅದೇ ಇದ್ ಮಾಡ್ಕೊಂಡಾಗ ಬೇರೆಯವ್ರಿಗೆ ಅದು ಅಸಹ್ಯ ಅನ್ಸುತ್ತೆ. ಇವಾಗ ನನಗೆ ಓಕೆ, ನಾನು ಬೆಳಗಣ್ಣಲ್ಲಿ ಹಾಕೊಂಡ್ರೆ ನನಗೆ ಅಸಹ್ಯ ಅಲ್ಲ, ಅದು ಬೇರೆ ನೋಡೋರ್ಗೆ ಅದು ಅಸಹ್ಯ ಅನ್ಸುತ್ತೆ. ಅದನ್ನ ಮಡಿ ಮೈಲಿಗೆ ಅಂತ ಕರೀತಾರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಆ ಮಡಿ ಮೈಲಿಗೆನ ಸ್ವಲ್ಪ ನಾವು ಇಲ್ಲಿ ಜಾಸ್ತಿ ಪಾಟಿಸ್ತೀವಿ. ಅಲ್ಲಲ್ಲ, ಯಾರೋ ಒಬ್ರು ಹೇಳಿರ್ಬೋದು, ಕೆಲವರು ಆತರ ಯಾರೋ ಆತರ ತಿಳ್ಕೊಂಡಿಲ್ಲ. ಆ ತರದ್ ಅದೇನು ಮಾಡಕ್ಕಾಗಲ್ಲ ಸರ್ ನಾವು. ಮತ್ತೆ ಇದೇನೋ ಇನ್ನ ಇದಾಯ್ತು, ನಮ್ದು ಮಡಿ ಮೈಲಿಗೆಯಿಂದ ನಾವು ಊಟವನ್ನ ಬಡಿಸ್ತಾ ಇರ್ತೀವಿ. 3 ಗಂಟೆ ಒಳಗಡೆ ಬಂದ್ರೆ ಊಟ ಸಿಕ್ಕತ್ತೆ. ಆಮೇಲೆ ನಮ್ ಇಷ್ಟ ಬಂದಾಗ ಟೈಮಿಗೆ ಬಂದ್ಬಿಟ್ಟು ಊಟ ಹಾಕಿ ಅದ್ ಮಾಡಿ ಅಂತ ಹೇಳಿದ್ರೆ, ನಾವು ಕೂಡ ಎಲ್ಲ ಕ್ಲೀನ್ ಮಾಡಿ ಶುಭ್ರ ಮಾಡಿಸಿ ಮನೆಗೆ ಹೋಗ್ಬೇಕಾಗಿರುತ್ತೆ. ಅಂದ್ರೆ ಊಟ ಕೊಡ್ಬೇಕು ಅನ್ನೋದು ಇಲ್ಲಿ ಏನ್ ರೂಲ್ಸ್ ಅಲ್ಲ, ಇಲ್ಲಿ ಏನು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನೀವು ವ್ಯವಸ್ಥಿತವಾದಂತ ಭೂರಿ ಭೋಜನ ಕೊಡ್ತಾ ಇದೀರ. ಖಂಡಿತ. ಒಂದೊಂದ್ಸರಿ ಕಜ್ಜಾಯದ ಊಟ ಇರುತ್ತಂತೆ, ಒಂದೊಂದ್ಸರಿ ಲಾಡು ಊಟ, ಅಂದ್ರೆ ಬೇರೆ ಬೇರೆ ಚೇಂಜ್ ಆಗುತ್ತೆ. ಹೌದು ಸರ್, ಖಂಡಿತ. ಯಾಕೆಂದ್ರೆ ಒಂದೊಂದ್ ದಿವಸ ಒಂದೊಂದು ರೀತಿಯಾದಂತಹ ಪ್ರಸಾದವನ್ನು ಕೊಡ್ತೀವಿ. ಯಾಕೆಂದ್ರೆ ಅಮ್ಮನವ್ರಿಗೂ ಕೂಡ ಒಂದೇ ತರ ಊಟ ಹಾಕಿದ್ರೆ ಬೇಜಾರಾಗುತ್ತೆ. ಅದಕ್ಕಾಗಿ ಅಮ್ಮನವ್ರಿಗೆ ನೈವೇದ್ಯವಾಗಿ
ಓ, ನೈವೇದ್ಯ ಮಾಡಿದ್ಮೇಲೆ ಕೊಡೋದು. ಹೌದು ಹೌದು, ನೈವೇದ್ಯವಾಗಿ ಏನೇನ್ ಮಡಿ ಮೈಲ್ಗೆ ತುಂಬಾ ಇದ್ ಮಾಡ್ತೀರಿ. ಖಂಡಿತ. ಮತ್ತೆ ಮಡಿ ದೇವ್ರು ಅಂದ್ಮೇಲೆ ಮಡಿ ಮೈಲ್ಗೆ ಇರ್ಬೇಕಲ್ವಾ? ದೇವ್ರಿಗೆ ಏನ್ ಮಾಡ್ತೀರಿ ಅದನ್ನ ಜನಕ್ಕೆ ಕೊಡೋದು. ಹೌದು ಹೌದು. ಹಂಗಾರೆ ನೀವು ಮಡಿ ಮೈಲ್ಗೆ ಇರ್ಬೇಕು. ಯಾಕಂದ್ರೆ ತಿನ್ನೋರ್ಗು ಕೆಲವ್ರಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ಕೆಲವರು ತಿಳುವಳಿಕೆ ಇರೋರು ಬರ್ತಾರೆ, ಗೊತ್ತಿಲ್ಲದವರು ಬರ್ತಾರೆ. ಅದು ಯಾರೋ ಒಬ್ರು ಮಾತಾಡಿದಾರೆ ಸರ್. ಬೇರೆ ಇನ್ನೊಂದ್ ಏನೋ ಹೇಳ್ತಾ ಇದ್ರಿ ನೀವು ಶಿವರಾತ್ರಿ ಹಬ್ಬದ್ದು. ಸರ್, ನಮ್ಮ ಮೊನ್ನೆ ಈ ವರ್ಷ 26ನೇ ಇಸ್ವಿ ಈ ಒಂದು ತಿಂಗಳಲ್ಲಿ ಮುಂದಿನ ಭಾನುವಾರ 15ನೇ ತಾರೀಕು ಫೆಬ್ರವರಿ 2026ನೇ ತಾರೀಕು ಶಿವರಾತ್ರಿ, ಮಹಾಶಿವರಾತ್ರಿ ಇದೆ. ಇಲ್ಲಿ ನಮ್ಮ ಒಂದು ವಾರಾಹಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಅಭಿಷೇಕವನ್ನ ಇಟ್ಕೊಂಡಿದ್ದೀವಿ. ಪಂಚಾಮೃತ ಅಭಿಷೇಕ ಮತ್ತೆ ತೈಲಾಭಿಷೇಕ. ಮಹಾಲಕ್ಷ್ಮಿಗೆ ಅಂದ್ರೆ ವಾರಾಹಿ ದೇವಿಗೆ ತೈಲಾಭಿಷೇಕ ಇಟ್ಕೊಂಡಿದ್ದೀವಿ. ತೈಲಾಭಿಷೇಕ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಶತ್ರುಗಳು ಇರ್ತಾರೆ. ಸೊ ಆ ಶತ್ರುಗಳು ನಮ್ಮ ಮೇಲೆ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ, ದಾಳಿಗಳನ್ನ ಮಾಡ್ತಾ ಇರ್ತಾರೆ, ವಾಕ್ ದಾಳಿಯನ್ನ ಮಾಡ್ತಾ ಇರ್ತಾರೆ, ದೈಹಿಕವಾಗಿ ದಾಳಿ ಮಾಡ್ತಾ ಇರ್ತಾರೆ. ಅಂತ ದಾಳಿಗಳಿಂದ ನಮ್ಮ ರಕ್ಷಣೆಗೋಸ್ಕರ ಈ ಒಂದು ಸಾಸಿವೆ ಎಣ್ಣಿನಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡ್ತಾ ಇದ್ದೀವಿ. ಈ ವಾರಾಹಿ ದೇವಸ್ಥಾನ ಅದರಿಂದ ಏನ್ ಸರ್ ಅದರ ವಿಶೇಷ? ಸೊ ವಾರಾಹಿ ಅಂದ್ರೆ ದಂಡನಾಯಕಿ ಅಂತ. ಅವಳು ನಮ್ಮ ಅಮ್ಮನವರ ಒಂದು ಸೈನ್ಯಕ್ಕೆ ಅಧ್ಯಕ್ಷಳು. ಪ್ರಧಾನವಾಗಿ ಏನು ಅಂತ ಹೇಳಿದ್ರೆ, ಅವಳು ಭೂಮಿ ಸಂಬಂಧಪಟ್ಟ ದೇವತೆ. ಭೂಮಿಯೇ ಆಕೆಯ ಒಂದು, ಅಂದ್ರೆ ನಮ್ಗೆ ಭೂಮಿ ಬೇಕು, ಭೂಮಿ ತಗೊಳ್ಬೇಕು, ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹೌದು, ಭೂಮಿ ಅಂದ್ರೆ ಎಲ್ಲ ಸೈಟು, ಭೂಮಿ ಏನಾದ್ರೂ ಆಗೋಗ್ಬಿಡ್ಲಿ, ಭೂಮಿ ಫ್ಲಾಟ್ ಆಗಿರ್ಬೋದು, ಜಮೀನ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಮನೆ ಆಗಿರ್ಬೋದು, ಏನೇ ಆಗಿದ್ರು ಕೂಡ ಅದನ್ನ ನಮಗೆ ಕರುಣಿಸ್ಬೇಕು ಅಂತ ಹೇಳಿದಾಗ ಅದರಲ್ಲಿ ಲಿಟಿಗೇಷನ್ಸ್ ಕೆಲವು ಇರ್ತವೆ. ಆ ಲಿಟಿಗೇಷನ್ ಪ್ರಾಬ್ಲಮ್ ನ ಕ್ಲಿಯರ್ ಮಾಡಿ ಇಷ್ಟಪಟ್ಟ ಜಾಗ ಸಿಗ್ತಾನೆ ಇರೋದಿಲ್ಲ, ಸಿಕ್ಕೋದೇ ಇಲ್ಲ. ಹೌದು, ಆತರ ಯಾರು ಪೂಜೆ ಆದಾಗಿದ್ದ ತಗೊಂಡು ಸಿಕ್ಕಿದೆ ಸರ್? ಸುಮಾರು ಜನಕ್ಕೆ, ಸುಮಾರು 1-2 ಅಂತಲ್ಲ, ಸುಮಾರು ಜನಕ್ಕೆ ಸಿಕ್ಕಿದೆ. ಮೊನ್ನೆ ಲಾಸ್ಟ್ 15 ದಿವಸದ ಹಿಂದೆನೂ ನಾವೊಂದು ವಿಡಿಯೋ ಮಾಡಿದಾಗ ನಿಮ್ಮ ವಿಡಿಯೋದಲ್ಲೇ ನಾವು ತೋರಿಸಿದ್ವಿ. 2 ಕೈಗಳು ಶಂಖಚಕ್ರಗಳು ಕೊಟ್ಟಿದ್ದು. ಅವರು ಕೂಡ ಭೂಮಿ ಸಂಬಂಧಪಟ್ಟದ್ದ ಸಮಸ್ಯೆಯನ್ನು ಬಗೆಹರಿಸಿದ ಮೇಲೆ ಅವ್ರ ಅಮ್ಮನವ್ರಿಗೆ ಶಂಖಚಕ್ರಗಳನ್ನ ಮಾಡಿಕೊಟ್ರು. 12 ಲಕ್ಷ ರೂಪಾಯಿಂದು ಶಂಖಚಕ್ರ ತಂದು. ಹೌದು ಹೌದು ಸರ್. ಈಗ ಅಂದ್ರೆ ಅದರದ್ದು ವಿಶೇಷ ಪೂಜೆ ನೀವು ಶಿವರಾತ್ರಿಯಿಂದ ಪ್ರಾರಂಭಿಸ್ತಾ ಇದ್ದೀರಿ? ಅಲ್ಲ, ಶಿವರಾತ್ರಿ ದಿವಸ ವಿಶೇಷವಾಗಿ ಅಮ್ಮನವ್ರ ಪೂಜೆ ಇರುತ್ತೆ. ಅವತ್ತು ವಿಶೇಷವಾಗಿ ಅಮ್ಮನವ್ರಿಗೆ ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ ಇವೆಲ್ಲವೂ ಕೂಡ ಬೆಳಿಗ್ಗೆ ಇರುತ್ತೆ. ಸಂಜೆ 4-5 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ ಅವತ್ತು ಅಷ್ಟೇ. ಓಕೆ ಸರ್, ಆಯ್ತು. ಇಷ್ಟೊಂದು ವಿಸ್ತಾರವಾದಂತ ಮಾಹಿತಿಯನ್ನು ಕೊಟ್ರಿ. ಖಂಡಿತವಾಗಿಯೂ ನಿಮ್ ದೇವಸ್ಥಾನದಲ್ಲಿ ಮಾಡ್ತಾ ಇರೋ, ಆಮೇಲೆ ಜೊತೆಗೆ ನಾವು ಇಲ್ಲಿ ನೋಡಿದ್ವಿ ಸರ್, ಒಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಇಲ್ಲಿ ಮೌಢ್ಯಗಳಿಲ್ಲ. ಕೆಲವು ದೇವಸ್ಥಾನದಲ್ಲಿ ಸುತ್ತ ರೌಂಡ್ ಹೊಡಿತಾರೆ, ಕೆಲವರು ಬಂದು ಹೊಡಿತಾರೆ. ಅಲ್ಲಿ ಆ ವಾರಾಹಿ ಹತ್ರ ಕಲ್ ಜೋಡಿಸ್ಬಿಟ್ಟು ಹೋಗ್ತಾರೆ. ನೀವ್ ಹೇಳಿದ್ರೆ ಅಥವಾ ಹೆಂಗೆ? ಖಂಡಿತ ನಾವ್ ಹೇಳಿಲ್ಲ ಸರ್, ಅದೆಲ್ಲ ಅವ್ರವ್ರು ಮಾಡ್ಕೊಂಡಿರೋಂಥದ್ದು. ಯಾರೋ ಹೇಳಿರ್ತಾರೆ ಯಾವ್ದೋ ಒಂದು ಇದರಲ್ಲಿ, ಅಥವಾ ಎಲ್ಲೋ ನೋಡ್ಕೊಂಡಿರ್ತಾರಲ್ವಾ, ಆ ತರ ಅವರೆಲ್ಲ ಕಲ್ಗಳೆಲ್ಲ ಜೋಡಿಸ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಹೊರತು ಆ ರೀತಿ ಮಾಡೋದ್ರಿಂದ ಮನೆ ಕಟ್ಟೋದಾಗ್ಲಿ ಅಥವಾ ಮಹಡಿ ಮನೆ ಕಟ್ಟೋದು, ಪ್ಯಾಲೇಸ್ ಕಟ್ಟೋದು ಇವೆಲ್ಲ ಏನು ಆಗೋದಿಲ್ಲ. ಅದೆಲ್ಲ ಕೂಡ ಅದೇನಂತಾರೆ ಮೌಢ್ಯ ಅದಷ್ಟೇನೆ. ಕೆಲವ್ರು ಹೇಳ್ಬೋದು ಸರ್, ನಿಜವಾಗ್ಲು ಈ ದೇವಸ್ಥಾನದಲ್ಲಿ ಕೆಲವೊಂದು ಮೌಢ್ಯವನ್ನ ದೂರ ಇಟ್ಟು ಕೆಲವೊಂದು ಘಟನೆಗಳು ನಡೀತಾರೆ. ತುಂಬಾ ಬುದ್ಧಿಜೀವಿಗಳು, ಸರ್ಕಾರಿ ನೌಕರಲ್ಲಿರುವಂತವ್ರು, ಸ್ವಲ್ಪ ರೈತರುಗಳು, ತಿಳುವಳಿಕೆ ತುಂಬಾ ಜನ ಬರ್ತಾರೆ. ತುಂಬಾ ಜನಕ್ಕೆ ಒಳ್ಳೇದು ಆಗ್ತಿದೆ, ಸುಮಾರು ಜನಕ್ಕೆ ಆಗಿದೆ. ಬಂದವರೆಲ್ಲೂ ಯಾವ್ದು ಬರಿಗೇನಲ್ಲಿ ಅಂತೂ ಕಳ್ಸಲ್ಲ ದೇವ್ರ. 12 ಲಕ್ಷ ರೂಪಾಯಿಂದು ವಿಗ್ರಹ ಇದು ಅದೊಂದೇ ಅಲ್ಲ, ಸುಮಾರುಗಳು ಬರ್ತಾನೆ ಇರ್ತವೆ. ನಾವು ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಹೇಳಿ ಸರ್, ಯಾಕಂದ್ರೆ ಯಾರಿಗಾರ ಹೆಲ್ಪ್ ಆದಾಗ ಅವ್ರು ಮಾಡಿ. ಇಲ್ಲಿವರೆಗೂ ಏನೇನ್ ನಿಮ್ಗೆ ಜನಗಳ ಇದು ಭಕ್ತಾದಿಗಳು ಉಡುಗೊರೆ ಕೊಟ್ಟಿದ್ದಾರೆ ದೇವಸ್ಥಾನದ ಅಭಿವೃದ್ಧಿ? ಸುಮಾರು ಕೊಟ್ಟಿದ್ದಾರೆ. ನಮ್ಮ ಚಿಕ್ಕ ದೇವರಿಗೆ ಅಂತೂ ಮೈ ತುಂಬ ಬಂಗಾರವನ್ನ, ಒಡವೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಎಲ್ಲಾನು ಒಂದು ಇಟ್ಕೆಯಿಂದ ಹಿಡಿದು ಇವತ್ತು ಏನು ನಡೆದಿದೆ ಅದೆಲ್ಲ ಕೂಡ ಭಕ್ತಾದಿಗಳ ಒಂದು ಇದಿದ್ದೆ ಸಹಕಾರದಿಂದ ಒಳ್ಳೇದಾಗಿ ಅವ್ರು ಬಂದ್ ಮಾಡ್ಕೊಡ್ತಿದ್ದಾರೆ, ಬರ್ತಾ ಇದ್ದಾರೆ. ನೋಡಿ, ಅಕ್ಕಿ ಮೂಟೆಗಳು ತಂದು ಕೊಡ್ತಾರೆ. ಆದ್ರೆ ಇನ್ನೊಂದು ವಿಚಾರ, ಇದೊಂದು ಸ್ವಲ್ಪ ಗಮನವಾಗಿ ಕೇಳ್ಕೋಬೇಕು ಎಲ್ರು ಕೂಡ. ಅಕ್ಕಿನ ತಂದ್ಕೊಡ್ತೀರಾ, ದಯವಿಟ್ಟು ಈ ಡಿಪೋ ಅಕ್ಕಿಯನ್ನ ತಂದ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ನಾವು ಊಟ ಮಾಡ್ದಂಗೆನೆ ಬೇರೆಯವ್ರಿಗೂ ಊಟ ಹಾಕ್ಬೇಕು. ಸೊ ನಾವು ಚೆನ್ನಾಗಿರೋ ಅನ್ನ ಊಟ ಮಾಡ್ತೀವಿ, ಅದೇ ತರನೇ ಬರುವಂತ ಭಕ್ತಾದಿಗಳು ಕೂಡ ಒಳ್ಳೆ ಅಕ್ಕಿಯನ್ನ ತಂದ್ಕೊಡಿ. ನಿಮ್ ಕೈಲಿ ತರಕ್ ಆಗ್ಲಿಲ್ವಾ, ದಯವಿಟ್ಟು ಏನು ಬೇಜಾರಿಲ್ಲ ನಮ್ಗೆ, ನೀವು ಅಕ್ಕಿ ಕೊಡ್ಲಿಲ್ಲ ಅಂತೇಳಿ ನಾವು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ನಾವಾಗ್ಲಿ ದೇವರಾಗ್ಲಿ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಈ ಡಿಪೋ ಅಕ್ಕಿಯನ್ನ ದಯವಿಟ್ಟು ಯಾರು ತಂದ್ಕೊಡ್ಬೇಡಿ, ಅನ್ಯತಾ ಭಾವಿಸ್ಬೇಡಿ. ಆ ಅಕ್ಕಿ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ, ಒಂದು ಬಿಸಾಕಕ್ಕೂ ಮನ್ಸು ಬರಲ್ಲ, ಅನ್ನ ಮಾಡಿ ಹಾಕೋಕ್ಕೂ ಮನ್ಸು ಬರಲ್ಲ. ಅಂದ್ರೆ ಕೆಲವರು ಅದನ್ನ ಇಷ್ಟಪಡಲ್ಲ, ಬಲವಂತ ಕೊಡಬಾರ್ದು ಅನ್ನೋದು ನಿಮ್ಮ ಉದ್ದೇಶ? ಖಂಡಿತ ಅಲ್ವಾ ಸರ್, ಕೆಲವರು ಅಂತಲ್ಲ, ಯಾರು ಇಷ್ಟಪಡಲ್ಲ. ಇವಾಗ ನಮಗೆ ಅದು ಎತ್ತಕ್ಕೆ ಅದು ಅನ್ನ ಮಾಡಿದ್ರೆ ಒಳ್ಳೆ ಪೇಸ್ಟ್ ಆದಂಗ ಆಗಿ ಹೋಗಿರುತ್ತೆ, ಯಾರಿಗ್ ಬಡ್ಸೋಣ ಪಾಪ ಅದನ್ನ? ಅಂದ್ರೆ ನಿಮಗೇನ್ ತೊಂದರೆ ಇಲ್ಲ, ಬರುವಂತವ್ರಿಗೆ ಒಳ್ಳೇದ್ ಕೊಡ್ಬೇಕು ಅಂತ ಹೇಳಿ. ಖಂಡಿತ ಹೇಳ್ತಾ ಇದ್ರು. ಬುಲೆಟ್ ರೈಸ್ ಚೀಲದಲ್ಲಿ
ಸೊಸೈಟಿ ಅಕ್ಕಿ ಸೊಸೈಟಿ ಅಕ್ಕಿ ತಂದು ಇಡ್ತಾ ಇರ್ತಾರೆ. ಅದು ಕೊಡೋದ್ ಕೊಡ್ತಾ ಒಂದ್ ಒಳ್ಳೇದ್ ಕೊಡಿ, ಒಳ್ಳೇದು ಕೊಡಿ, ಇಲ್ಲ ಕೊಡ್ಲೇಬೇಡಿ ಯಾವ್ದನ್ನು. ಕೊಡೋದ್ ಕೊಡ್ತಾ ಕಡಿಮೆದಾದ್ರೂ ಪರವಾಗಿಲ್ಲ, ನಿಮ್ ಕೈಲಿ ಎಷ್ಟ ಕಮ್ಮಿ ಕೊಡಿ, ಒಳ್ಳೆ ಅಕ್ಕಿ ಕೊಡಿ, 2 kg ಕೊಡಿ, 1 kg ಕೊಡಿ ಸಾಕು. ಇಲ್ಲ ಅದು ಮೂಟೆ ಗಟ್ಲನೆ ಕೊಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಅಮ್ಮನವ್ರು ಏನು ಮೂಟೆ ಕೊಟ್ರೆ ನಮ್ಗೆ ಆಶೀರ್ವಾದ ಮಾಡ್ತಾಳೆ ಅಂತನೂ ಇರ್ಲಿಲ್ಲ. ನೀವು ಕೊಟ್ರು ಆಶೀರ್ವಾದ ಮಾಡ್ತಾಳೆ, ಕೊಡದೆ ಹೋದ್ರು ನಮ್ಮನ್ನ ಕಾಪಾಡ್ತಾಳೆ ದೇವಿ. ಹಾಗಾಗಿ ಯಾರು ಕೂಡ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಇದನ್ನ ತಪ್ಪ ಕಾಮೆಂಟ್ಗಳನ್ನ ಹಾಕಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು 10 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಧನ್ಯವಾದ ಸರ್, ಥ್ಯಾಂಕ್ ಯು. ಅದೊಂದು ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು, ಧನ್ಯವಾದ ಸರ್. ನಮಸ್ಕಾರ.